ಎಲ್ರಿಗೂ ನಮಸ್ಕಾರ. ಬರಕ್ಕೆ ಮುಂಚೆನೇ ಭಯ ಸ್ಟಾರ್ಟ್ ಆಗೋಯ್ತು ನನಗೆ. ರಾಧಾಕೃಷ್ಣ ಎದುರಿಸ್ಬಿಟ್ಟೆ ಕಳಿಸಿದ್ರು. ನೀವೇ ಸರ್ 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 ಹಿಂಗೆ ಹಿಂಗೆ ಮಾತಾಡಲ್ಲ ನಾನು. ರಾಧಾಕೃಷ್ಣ ಅವ್ರ ಹತ್ರ ಒಂದು ಒಳ್ಳೆ ಗುಣ ಇದೆ. ಅವರು ಕತೆ ಹೇಳಬೇಕಾದ್ರೆ ಕಿವಿಯಲ್ಲಿ ಗುಸ್ಗುಡ್ದಂಗಿರುತ್ತೆ. ಆ ಕತೆ ಬಂದ್ಬಿಟ್ಟು ಮನಸ್ಸನ್ನು ತಟ್ಟುತ್ತೆ, ನಮ್ಮ ತಲೆನ ಹೂ ಅನಿಸ್ಬಿಡುತ್ತೆ. ಅದು ಅವ್ರು ಹೇಳೋ ರೀತಿ ಕತೆ. ನಿಮಗೆಲ್ಲ ಇದು ಜೂನಿಯರ್, ಆದರೆ ನನಗೆ ಮಾತ್ರ ಇದು మై జూనియర్. మీరు వచ్చేటప్పుడు ఏం సార్, టెంపో వచ్చింది, రిథమ్ వచ్చింది, ఎనర్జీ వచ్చింది అనుకోని మేము కూర్చున్నాము. మీరు వచ్చిన తర్వాత అన్ని ఎనర్జీ మారిపోయింది. అదే కదా దేవిశ్రీ ప్రసాద్ అంటే. యువర్ లాంగ్ జర్నీ ಟೆಲ್ಸ್ ದಟ್ ದಿಸ್ ಹಸ್ ಡೆಫಿನೆಟ್ಲಿ ಬೀನ್, ಇದು ಒಂದು ತುಂಬ ಲಾಂಗ್ ಜರ್ನಿ ಇದು ನಾವು ಮಾಡಿರೋದು ಅನಿಸುತ್ತೆ. ತುಂಬ ಲಾಂಗ್ ಜರ್ನಿ ಆಯಿತು ಸಿನಿಮಾ ಶುರು ಮಾಡಿ ಅಂತ ಅನಿಸುತ್ತೆ. ಬಟ್ ಮೊನ್ನೆ ರಶಸ್ ನೋಡಿ ಡಬ್ಬಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ನೋಡಬೇಕಾದ್ರೆ ಖಂಡಿತ ಇದು ಹ್ಯಾಪಿ ಜರ್ನಿ ಆಯಿತು ಅಂತಲೂ ಅನಿಸುತ್ತೆ ನಮಗೆ. ಫೈನಲ್ ಬೀನ್ ಹ್ಯಾಪಿ ಜರ್ನಿ. ಸೊ ಒಂದು ಸಿನಿಮಾ ಎಷ್ಟು ಟೈಮ್ ತಗೊಳತ್ತೆ ಅನ್ನೋದು ಮುಖ್ಯ ಅನ್ನೋದಲ್ಲ, ನಮ್ಮನ್ನು ಕೂರಿಸುತ್ತೆ. 2.5 ಗಂಟೆ ಸಿನಿಮಾ ಅನ್ನೋದಲ್ಲ, ಅದು ಇದು ಕೂರಿಸುತ್ತೆ ನಮಗೆ ಸಿನಿಮಾ. ಅವರು ರಾಧಾಕೃಷ್ಣ ಅವ್ರು ಹೇಳ್ದಂಗೆ ನಮ್ಮ ಎಲ್ಲರ ಪ್ರತಿ ನಮ್ಮ ಸೆಂಥಿಲ್ ಕುಮಾರ್ ಅವರು ಇರ್ಬೋದು, ದೇವಿಶ್ರೀ ಪ್ರಸಾದ್ ಇರ್ಬೋದು, ನಮ್ಮ ಪ್ರೊಡ್ಯೂಸರ್ ಅವರು ಇರ್ಬೋದು, ಪ್ರತಿಯೊಬ್ಬರು ಗುರಿ ಇದ್ದಿದ್ದು ಕಿರೀಟಿನ ಗೆಲ್ಲಿಸ್ಬೇಕು ಅಂತ. ಅದು ಮನಸ್ಫೂರ್ತಿಯಾಗಿ ಆ ಹುಡುಗ ಆಸೆ ಪಡ್ತಾನೆ, ಕನಸಿದೆ. ಎಲ್ಲಕ್ಕಿಂತ ಈ ಕತೆ ಆರಿಸ್ಕೊಳ್ಳೋದಕ್ಕೆ ಒಂದು ಧೈರ್ಯ ಬೇಕು, ಅದಿದೆ. ತಾನು ಆ್ಯಕ್ಷನ್ ಪಿಕ್ಚರ್ ಮಾಡಬೇಕು, ಇಡೀ ಸಿನಿಮಾ ನಾನೇ ಕಾಣಿಸ್ಕೋಬೇಕು ಅನ್ನೋದು ಮಾಡೋ ಕೆಪಾಸಿಟಿ ಇತ್ತು ಆ ಹುಡುಗನಿಗೆ. ಬಟ್ ಈ ನೆವರ್ ಸೆಲೆಕ್ಟೆಡ್ ಎ ಸ್ಕ್ರಿಪ್ಟ್ ಲೈಕ್ ದಟ್. ಈ ಸೆಲೆಕ್ಟೆಡ್ ಎ ಸ್ಕ್ರಿಪ್ಟ್ ವೇರ್ ಎವ್ರಿಬಡಿ ಪ್ಲೇಸ್ ಎ ರೋಲ್ ಇನ್ ದ ಫಿಲ್ಮ್. ತಾನು ಹೀರೋ ಆಗಬೇಕು, ಬಟ್ ಥ್ರೂ ಕ್ಯಾರೆಕ್ಟರ್ಸ್, ಥ್ರೂ ಮೇಕಿಂಗ್ ನಾನು ಹೀರೋ ಆಗಬೇಕು. ನಾನು ಬಂದು ಮೆರೆಯೋದಲ್ಲ ಸಿನಿಮಾ, ನನ್ನನ್ನು ಮೆರೆಸ್ಬೇಕು ಅಂತ ಬಂದಲ್ಲ ಒಬ್ಬ, ಅದು ತುಂಬ ಇಂಪಾರ್ಟೆಂಟ್. ತುಂಬ ರೇರ್ ಈಗಿನ ಕಾಲದಲ್ಲಿ ಹೊಸಬರು ಈ ಥರ ಸ್ಕ್ರಿಪ್ಟ್ನ ಆಯ್ಕೆ ಮಾಡ್ಕೊಳ್ಳೋದು. ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಪಾತ್ರನೂ ಇದೆ, ಪರ್ಫಾರ್ಮೆನ್ಸಿಗೆ ಜಾಗ ಇದೆ. ತಲೆ ತಿಂದಿದ್ದಾರೆ, ಕಡಿಮೆ ತಿಂದಿಲ್ಲ ಅವರು. ಬೆಳಗ್ಗೆ ಇವತ್ತು ಆ್ಯಕ್ಚುಲಾಗಿ ನನಗೆ ಒಂದು 4 ఫోన్లు మార్నింగ్ నుంచి ఫోన్ వస్తూనే ఉంది సార్ నాకు. మీరు బయలుదేరారా, మీరు వస్తున్నారా, మీరు ఎప్పుడు వస్తున్నారని. షూటింగ్ టైంలో మేము అడిగాము ఎప్పుడు షార్ట్, షూటింగ్లో పిలుస్తారా, మేము క్యారవాన్లోనే ఉంటాము, ఎప్పుడు పిలుస్తారా. ఇది ఇప్పుడు మాకు టైం దొరికింది, మా ఛాన్స్ తీసుకుంటాము ఇప్పుడు. ತುಂಬ ಇಂಪಾರ್ಟೆಂಟ್ ಸಾಯಿ ಅವ್ರು ಬಂದು ಸಿನಿಮಾ ಸೈನ್ ಮಾಡಬೇಕಾದ್ರೆ 15 days చాలు సార్ మీ డేట్, కొంచెం ఆలోచన చేయండి సార్, కొంచెం డబ్బు కొంచెం ఎక్కువ ఇచ్చేయండి, డేట్ తీసుకోండి సార్ పర్వాలేదు అని చెప్పాను. కానీ వినలేదు. సార్ 15 days సార్, దాని తర్వాత మీరు ఏం కావాలో ఎక్స్ట్రా అడిగి తీసుకోండి అన్నారు. 45 days ఎక్స్ట్రా చేశారు అంతే. నాకు ఇప్పుడు కూడా ఈ సినిమా అయిపోయిందని నమ్మకం లేదు. ఫినిష్ అయిందా సెంథిల్ కుమార్ సార్ని అడిగాను, సార్ ఫినిష్ అయిందా సార్ అని. తెలియదు సార్, 2 days ఉంది, తెలియదు చేస్తారా లేదో తెలియదు. సో దట్ ఈస్ ద వే దిಸ್ ಫಿಲ್ಮ್ ಫಾರ್ ಪರ್ಫೆಕ್ಷನ್, ಫಾರ್ ಗುಡ್ ಥಿಂಗ್ಸ್ ಆನ್ ಸ್ಕ್ರೀನ್ ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ಎವ್ರಿಬಡಿ ಹ್ಯಾಸ್ ಟ್ರೈಡ್. ಆ್ಯಂಡ್ ಹೊಸ ಹೀರೋಗಳಲ್ಲಿ ನಾನು ಈ ಹುಡುಗನ ಏನಕ್ಕೆ ಮೆಚ್ಕೋಬೇಕು ಅಂದರೆ, ಒಂದು ದಿವಸನೂ ಬಿಟ್ಕೊಡ್ಲಿಲ್ಲ ಸರ್ ಪರ್ದೆನ. ನಾನು ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ. ಈ ಸ್ಟ್ರಗಲ್ಡ್ ಎ ಲಾಟ್ ಟು ಗೆಟ್ ದಿ ಪರ್ಫೆಕ್ಷನ್ ಅಂತ. ನಾವೆಲ್ಲ ಒಂದು ಕಾಲದಲ್ಲಿ ಇದೇ ಥರ ಒದ್ದಾಡ್ಕೊಂಡು ಬಂದಿದ್ದೀವಿ, ಇಲ್ಲ ಅಂತಲ್ಲ. ಈಗ ಸರಿ ನಡಿ ಚಲೋ ಅಂತ ಹೋಗ್ತಾ ಇರ್ತೀವಿ. ಬಟ್ ಅಗೇನ್ ಈ ಪುಟ್ ಅಸ್ ಬ್ಯಾಕ್ ಅನ್ ಎ ಸ್ಲೋ ಮೋಷನ್. ಹೇಳ್ದು ಕೂರಿಸಿ ಹಿಂಗೆ ಮಾಡಬೇಕು ಸಿನಿಮಾ, ನನಗೆ ಹಿಂಗೆ ಬೇಕು, ಈ ಥರ ಇರಬೇಕು ಅಂತ ಪ್ರತಿ ಫ್ರೇಮು ಎಂಜಾಯ್ ಮಾಡಿಕೊಂಡು ಆ್ಯಕ್ಟ್ ಮಾಡಿದ್ದಂಥ ಹೀರೋ ನಮ್ಮ. ಹ್ಯಾಟ್ಸ್ ಆಫ್ ಅದಕ್ಕೆ, ಫಾರ್ ದಿ ಪೇಷನ್ಸ್ ಈ ಹ್ಯಾಡ್, ಫಾರ್ ಆಲ್ ದಿ ಎಫರ್ಟ್ ಈ ಪುಟ್ ಆನ್ ದಿ ಪಿಕ್ಚರ್. ಇವತ್ತು ಏನು ಪಿಕ್ಚರ್ಗಳು ನಾವು ನೋಡ್ತಾ ಇದ್ದೀವಿ, ವಾಟ್ ಎವರ್ ಫಿಲಿಮ್ಸ್ ವಿ ಆರ್ ಡೂಯಿಂಗ್, ಅಲ್ಲ ಲಾಟ್ ಆಫ್ ಆ್ಯಕ್ಷನ್ನು ಏನೇನೋ ಹೋಗ್ತಾ ಇರೋ ಟೈಮಲ್ಲಿ ಇದು ಒಂದು ಜೋನರ್ ಸಿನಿಮಾ. ದಿಸ್ ಇಸ್ ಅ ಡಿಫ್ರೆಂಟ್ ಜೋನರ್ ಫಿಲ್ಮ್ ವೇರ್ ಯು ಹ್ಯಾವ್ ಫ್ಯಾಮಿಲಿ ಎಥಿಕ್ಸ್ ತುಂಬ ಇರುತ್ತೆ. ಒಂದು ಲೈನ್ ಕತೆ ಹೇಳ್ಬೋದಲ್ವಾ, ಹೇಳಂಗಿಲ್ವಾ? ನೋಡಿ, ಇದೊಂದು ಕೈ ಮುಗಿತಾರೆ, ಹೇಳ್ಬೇಡ ಅಂತಾರೆ, ನಮ್ಮ ಇಷ್ಟದಂಗೆ ಇರಬೇಡ ಅಂತಾರೆ ಸ್ಟೇಜಲ್ಲಿ. ಶೂಟಿಂಗಲ್ಲಿ ನಮ್ಮ ಇಷ್ಟದಂಗೆ ಬಿಡಲ್ಲ. 2 ಶಾರ್ಟ್ ತೆಗೆದು 24 ಗಂಟೆ ಕ್ಯಾರವನಲ್ಲಿ ಮಲಗಿದ್ದು ಇವ್ರ ಸಿನಿಮಾದಲ್ಲೇ ನಾನು. ಸೊ ಹಿಂಗೆ ನನ್ನ ಇಡೀ 3.5 ವರ್ಷ ನನ್ನ ಹಿಂಗೆ ಹಿಡಿದು ಮಾತಾಡಬೇಡಿ, ಕೂರಿಸ್ಬೇಡಿ,
ನೀವು ಪರ್ಫಾರ್ಮೆನ್ಸ್ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೇಳಿ ಮಾಡಿಸಿದ್ದಾರೆ. ಎಲ್ಲದಕ್ಕಿಂತ ಈ ಕಡೆ ಇವತ್ತು ಎರಡು ಮಿಕ್ಸ್ ಆಗಿದ್ದಾರೆ. ಐ ಥಿಂಕ್ ತೆಲುಗು ಪ್ರೆಸ್ ಅವ್ರು ಇದ್ದಾರಲ್ವ, ನಾನು ಒಂದು ಹೇಳ್ಬೇಕಿಲ್ಲಿ, నేను ఫస్ట్ యాక్ట్ చేసిందే తెలుగులో హీరోగా. నేను అగ్గిపుడుగని ఒక సినిమా యాక్ట్ చేశాను నేను. ఆ సినిమా నుంచి ఆర్ట్స్ రైటింగ్ నేర్చుకుని వచ్చి ఇక్కడ రణధీర చేసి చేసుకున్నాను. గిరిబాబు గారు నేను యాక్ట్ చేసిన సినిమా అది అప్పుడు. అండ్ దట్ ఈಸ್ ವೇರ್ ಐ ಲರ್ನ್ಡ್ ಆರ್ಟ್ಸ್ ರೈಟಿಂಗ್ ಆಲ್ಸೋ. ಆ್ಯಂಡ್ ಹೇಳೋದಲ್ಲ, ಈ ಸಿನಿಮಾ ಇನ್ನು ನಮಗೆ ಪ್ರೊಡ್ಯೂಸರ್ ಹೆಸರಿದೆ ಸೆಂದಿಲ್ ಕುಮಾರ್ ಅವರು. ಮಾತಾಡೋದೇ ಬೇಡ, ಅವ್ರು ಕ್ಯಾಮ್ರಾ ಇಟ್ಟರೆ ನಾವು 2 ಅವರ್ ಕ್ಯಾರವನಲ್ಲಿ ಮಲಗಿರ್ಬೋದು. ಫಸ್ಟ್ ಫ್ರೇಮ್ ಅಲ್ಲಿ ಬಂದು ನೋಡಿದ ಮೇಲೆ ಆ 2 ಅವರ್ ವರ್ತ್ ಅಂತ ಅನಿಸ್ಬಿಡುತ್ತೆ. ಅದೊಳ್ಳೆ ಪೇಂಟಿಂಗ್ ಥರ ಕಾಣಿಸುತ್ತೆ. ಆಮೇಲೆ ದ ಎಫರ್ಟ್ ಈ ಪುಟ್ಸ್ ಟು ಗೆಟ್ ದಟ್ ಥಿಂಗ್ ಆನ್ ದ ಸ್ಕ್ರೀನ್, ಲೈಟಿಂಗ್, ಈವನ್ ಒಂದು ಸ್ಪ್ರೇ ನಮ್ಗೆ ಹಿಂದೆ ಒಂದು ವಾಟರ್ ಸ್ಪ್ರೇ ಹೋಗಬೇಕು ಅಂದರೆ ಇಲ್ಲ, ಅದು ಬರಲಿ, ಅದು ಬಂದ್ರೇ ಚೆನ್ನಾಗಿರುತ್ತೆ ಅಂತೇಳಿ ಒದ್ದಾಡ್ಕೊಂಡು ಒಂದು ಸಿನಿಮಾ ಚೆನ್ನಾಗಿ ಮಾಡಬೇಕು, ಅದು ಹೀಗೆ ಕಾಣಿಸ್ಬೇಕು, ಅದು ಪೇಂಟಿಂಗ್ ಥರ ಇರಬೇಕು ಅಂತ ಕನಸು ಕಾಣೋದು ಮುಖ್ಯ ಅಲ್ಲ, ಅದು ಪರದೆ ಮೇಲೆ ತರೋದು ಮುಖ್ಯ ಅನ್ನೋದು ಈ ಟೀಮ್ ಮತ್ತೆ ತೋರಿಸ್ಕೊಡುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಇವರಿಬ್ಬರು ಕಾಂಬಿನೇಷನ್, ರಾಧಾಕೃಷ್ಣ ಹ್ಯಾಸ್ ಗಿವನ್ ಆಲ್ ಇಸ್ ಟೈಮ್ ಫಾರ್ 3.5 years ಕಿರೀಟಿ ಅವ್ರಿಗೆ. 3.5 years ಅವ್ರಿಗೆ ಅವನ ಮೇಲೆ ಇರೋ ಪ್ರೀತಿ ಅಭಿಮಾನ ಅದು ಸಿನಿಮಾಲಿ ತೋರಿಸುತ್ತೆ. ಅವರು ಪ್ರತಿ ದಿವಸ ಇಲ್ಲ ಸರ್ ನಾವೆಲ್ಲ ಸೇರ್ಕೊಂಡು ಅವನ್ನ ಗೆಲ್ಲಿಸ್ಬಿಡೋಣ, ಹೆಂಗಾರೆ ವಿ ಹ್ಯಾವ್ ಟು ಸಿ ದಟ್ ಈ ಕ್ಯಾನ್ ಗೆಟ್ಸ್ ಎ ಗುಡ್ ಫಿಲ್ಮ್. ಆ್ಯಂಡ್ ಆಲ್ ದಟ್ ಎಫರ್ಟ್ ಐ ಥಿಂಕ್ ಅವ್ರು ತುಂಬಾ ಎಫರ್ಟ್ ಹಾಕಿದ್ದಾರೆ ಸೆಂದಿಲ್ ಕುಮಾರ್ ಅವರು. ಇವರಂತೂ ಸಾಂಗ್ ಬಿಡಿ, ಇವರು 3 ವರ್ಷ ಆದ್ಮೇಲೆ ಕೊಟ್ಟರು, ಇವರು 2 ವರ್ಷ ಆದ್ಮೇಲೆ ಕೊಟ್ಟರು ಸಾಂಗ್. ಕರೆಕ್ಟ್ ಸರ್? ಸ್ವಲ್ಪ ನಿಜ ಹೇಳೋಣ ರೀ, ಅವಾಗ ನೀವೇನು ಬರೀ ಸುಳ್ಳು ಹೇಳೋ ಅಂತೀರಾ? సార్ కరెక్టా లేదా చెప్పండి. మీరు నేను అబద్ధం చెప్తా అనుకుంటారు, మీకు అర్థం కాదంటే సార్, మీకు ఏది కావాలో చెవులు వేసుకుంటారు, వద్దంటే వదిలేస్తారు. కరెక్ట్ కదా? లీవ్ దిస్ మూమెంట్, హియర్ వాట్ యూ వాంట్ ఓన్లీ. సార్ నచ్చితే లీవ్ దిస్ మూమెంట్ సార్, నచ్చిందంటే లీవ్ దిస్ మూమెంట్, ఇంకా నచ్చకపోతే లీవ్ దిస్ కమెంట్. అందుకే సోషల్ మీడిಯಾ ಎಂಟ್ರಿ ಆಗಕೂಡದು. ಬನ್ನಿ ಅವ ಕಿರೀಟಿ ಅವರ ಬನ್ನಿ. ಇರಲಿ, ವಾಟ್ ಎವರ್ ನಾನು ಏನು ಹೇಳಿದ್ನೋ ಅಷ್ಟು ನಿಜ. ದಿಸ್ ಬಾಯ್ ಹಸ್ ಪುಟ್ ಲಾಟ್ ಆಫ್ ಎಫರ್ಟ್ ಫಾರ್ ದಿಸ್ ಫಿಲ್ಮ್ ಆ್ಯಂಡ್ we have all, I think we have given the support to him and we wish him all the best. Heartfully I wish this film, and definitely ಆಗಿ ಸಿನಿಮಾ ಚೆನ್ನಾಗಿದೆ. ಯಾವ ಥರ ಚೆನ್ನಾಗಿದೆ ಅಂದರೆ, ಈ ರೀಸೆಂಟಾಗಿ ನಾವು ನೋಡ್ತಿರೋ ಸಿನಿಮಾಗಳಲ್ಲಿ, ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ಕೂಡ ನನಗೆ ಇಷ್ಟು ಪರ್ಫಾರ್ಮೆನ್ಸ್ಗೆ ಅವಕಾಶ ಸಿಕ್ಕಿದ್ದಂಥ ಸಿನಿಮಾ. ಒಂದು ನಟನೆಗೆ ಒಂದು ಅವಕಾಶ ಕೊಟ್ಟರು, ಅವ್ರು ಮಾಡಿಸಿದ್ರು, ಬಿಡಲಿಲ್ಲ ಅವರು. ಬಟ್ ಎವ್ರಿಥಿಂಗ್ ಶಾರ್ಟ್ ಸೋ ವೆಲ್ ಇನ್ ದಿಸ್ ಫಿಲ್ಮ್ ಆ್ಯಂಡ್ ಫೈನಲಿ ಐ ಥಿಂಕ್ ಇಟ್ ಬ್ರಿಂಗ್ ಟಿಯರ್ಸ್ ಇನ್ ಯುವರ್ ಐಸ್. ಎದ್ದು ಹೋಗ್ತಾ ಒಬ್ಬ ಮನುಷ್ಯನಿಗೆ ಟಿಯರ್ಸು. ಒಬ್ಬ ಅಪ್ಪ ಮಗನ ಬಾಂಧವ್ಯದ ಮೇಲೆ ಸಿನಿಮಾ ಮಾಡಿದ್ದಾರೆ ಅವರು, ಫಾದರ್ ಆ್ಯಂಡ್ ಸನ್ ಮೇಲೆ. ಆ್ಯಂಡ್ ತೆಲುಗುಲು ಕೂಡ నేను యాక్ట్ చేశాను, ఇదే సినిమా యాక్ట్ చేశాను. తెలుగులో కూడా నేనే యాక్ట్ చేశాను. ನಾನು ತಾನೇ ಅಲ್ಲ, ನನಗೆ ಗೊತ್ತಿಲ್ಲದೆ ಬೇರೆ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಓಕೆ, ಬರೋಣ. ರವಿ ಸರ್, ಒಂದಂತೂ ಈ ಫ್ರೇಮ್ ನೋಡಿದಾಗ ನಮಗೆ ಅನ್ಸೋದು ಏನು ಅಂದರೆ, ಇಷ್ಟೊತ್ತು ನೀವು ಹೇಳಿದ್ರಿ ಕಿರೀಟಿ ಅವ್ರ ಡೆಡಿಕೇಶನ್, ಈ ಸಿನಿಮಾ ಹೇಗೆ ಒಂದು ಪೇಂಟಿಂಗ್ ಥರ ಕಾಣಿಸುತ್ತೆ ಆನ್ ಸ್ಕ್ರೀನ್ ಅಂತ, ಆ್ಯಂಡ್ ಅವ್ರ ಮ್ಯೂಸಿಕ್ಕು ಇದೆಲ್ಲ ಸೇರಿದಾಗ ಒಂದು ಕ್ಷಣ ನೀವು ಪ್ರೇಮ ಲೋಕದಲ್ಲಿ ಎಷ್ಟು ಪ್ಯಾಷನೇಟ್ ಆಗಿ ಒಂದು ಹೊಸ ಥರದ ಸಿನಿಮಾ ಕೊಡಬೇಕು ಅಂತ ಇಂಡಸ್ಟ್ರಿಗೆ ಕಾಲಿಟ್ಟಿದ್ರು. ಅಲ್ಲಿ ಹೇಗೆ ಅದ್ಭುತವಾದ ಮ್ಯೂಸಿಕ್ ಇತ್ತು, ಪ್ರತಿ ಫ್ರೇಮು ಪೇಂಟಿಂಗ್ ಥರ ಕಾಣಿಸ್ತಿತ್ತು. ಅದರ ಒಂದು ಚಿಕ್ಕ ಝಲಕ್ ಇಲ್ಲಿ ನೋಡಿದಾಗ ಆಗುತ್ತೆ. ಜೂನಿಯರ್ ನೋಡಿದಾಗ ಅದೇ ಪ್ಯಾಷನೇಟ್ ಆಗಿರುವಂಥ ಯಂಗ್ ಜೂನಿಯರ್ ಆಗಿ ಬರ್ತಾ ಇರುವಂಥ ಒಬ್ಬ ಆರ್ಟಿಸ್ಟ್. ಅಂದರೆ ಹೀರೋ ಎಲ್ಲ ಪ್ರಿಪ್ರೇಷನ್ ಮಾಡಿ ಪ್ಯಾಷನೇಟ್ ಆಗಿ ಬರ್ತಿರೋದು, ಅಷ್ಟೇ ಅದ್ಭುತವಾದ ಮ್ಯೂಸಿಕ್, ಅಷ್ಟೇ ಅದ್ಭುತವಾದ ಇದು. ಸೊ ಪ್ರೇಮ್ ಲೋಕ ಒಂದು ಜಲಕ್ ಹಿಂಗೆ ಪಾಸ್ ಆದಂಗೆ ಅನಿಸ್ತಾ ಇದೆ. ಇಲ್ಲ, ಇಲ್ಲಿ 2 ವಿಷಯ ಮಾತಾಡಲಿಲ್ಲ ಪಾಪ. ಶ್ರೀಲೀಲಾ ಅವರು ಹೌದು, ಅಲ್ವಾ, ಆಮೇಲೆ ಜನಿಲಿ ಅವರು. ಜನಿಲಿನೇ ನನ್ನ ಮಗಳು ಪಾತ್ರ ಮಾಡ್ತಿದ್ದಾರೆ. ಶ್ರೀಲೀಲಾನ ಇವನು ಕೊಟ್ಟಿದ್ದಾರೆ. ಬಟ್ ಓಕೆ, ಇಬ್ರು ಸರ್ ಕನಸುಗಾರ ನಮ್ಮ ರವಿ ಸರ್ ಇದ್ಮೇಲೆ ಲವ್, ಇಲ್ಲಿ ಹಾಡಲ್ಲೂ ಲವ್ ಇದೆ, ಲವ್ ದಿಸ್ ಮೊಮೆಂಟ್ ಅಂತ. ಈ ಸಿನಿಮಾದ ಬಗ್ಗೆ ಹೇಳುವಾಗ ಲವ್ ದಿಸ್ ಮೊಮೆಂಟ್ ಅಂತ ನಿಮ್ಗೆ ಅನ್ಸಿದ್ದು ಯಾವುದು? ಅಲ್ಲ, ನನಗೆ ಹೀರೋಯಿನ್ ಕೊಟ್ಟಿದ್ದಾರೆ, ಸುಧಾರಾಣಿ ಅವ್ರು ಕೊಟ್ಟಿದ್ದಾರೆ. ಬಟ್ ಇವನು ಹುಟ್ಟಿದ ತಕ್ಷಣ ಕಳಿಸ್ಕೊಟ್ಬಿಡ್ತಾರೆ. ಲೀವ್ ದಿಸ್ ಮೊಮೆಂಟ್ ಇದ್ರೆ ನನಗೆ ಹಾಡು ಕೊಡಬೇಕು, ರೊಮ್ಯಾನ್ಸ್ ಕೊಡಬೇಕು. ಇವ್ರ ಪಕ್ಕದಲ್ಲಿ ಹುಡುಗಿ ಇದ್ರೆ ತಾನೇ ರಿಸ್ಕು. ಇಡೋದೇ ಬೇಡ, ರಿಸ್ಕೇ ಬೇಡ.
ತುಂಬ ಕ್ಯಾಲ್ಕುಲೇಟಿವ್, ಕಡಿಮೆ ಇಲ್ಲ. ಆಮೇಲೆ ನೀವು ನಿಜ ನೋಡಿ ಬೇಕಾರೆ ನೋಡಿ ಸರ್, ನಮಗೆ ಗೊತ್ತಿಲ್ಲದೆ ಹಾಂ ಹಾಂ ಹ್ಞೂ ಹ್ಞೂ ಇದು ಆ ಕೆಪಾಸಿಟಿ ಇವ್ರಿಗಿರೋದು. ಆಮೇಲೆ ಈಸ್ ನಾಟ್ ಎನ್ ಆರ್ಡಿನರಿ ಪರ್ಸನ್ ರೀ, ನಿಜ ಹೇಳ್ತೀನಿ ನಾನು. ಇವಾಗ ಕೂರಿಸ್ಕೊಳ್ಳಿ, ಈ ಕ್ಯಾನ್ ಟೆಲ್ ಯು 20 ಸ್ಟೋರೀಸ್ ಆ್ಯಂಡ್ ಈಸ್ ಕೇಪಬಲ್ ಆಫ್ ಟೆಲಿಂಗ್ ಸ್ಟೋರೀಸ್. ಈಸ್ ಸೋ ನಾಲೆಜಬಲ್. ಇವತ್ತವರೆಗೂ ನಾನು ಇಷ್ಟು ಜನ ಡೈರೆಕ್ಟರ್ಸಲ್ಲಿ ಯಾರಾದರೂ ಕತೆ ಕೇಳಿಸ್ಕೋಬೋದು, ಇಲ್ಲ ಅದಕ್ಕೇನಾದ್ರು ಉತ್ತರ ಕೊಡ್ಬೋದು, ಇಲ್ಲ ಕರೆಕ್ಷನ್ ಹೇಳ್ಬೋದು ಅಂದರೆ ನಾನು ಇವರೊಬ್ಬರನ್ನೇ ಆಯ್ಕೆ ಮಾಡೋದು. ಇವಾಗ ನಾನು ಬೇಕಾದ್ರೆ 100 ಕತೆ ಇಲ್ಲೇ ಹೇಳಿಸ್ತೀನಿ ಅವ್ರಿಗೆ. ಅಷ್ಟು ನಾಲೆಜಬಲ್ ಆ್ಯಂಡ್ ಈ ನೋಸ್ ಸಿನಿಮಾ ಆ್ಯಂಡ್ ಈ ನೋಸ್ ಎಮೋಷನ್ಸ್. ಟ್ರಿಕ್ಸ್ ಗೊತ್ತು, ಸಿನಿಮಾ ಟ್ರಿಕ್ಸ್ ಅಂತ ಒಂದಿರ್ತವೆ, ಅದೇನು ಯಾವ ಎಮೋಷನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತು ಅವ್ರಿಗೆ. ಆ್ಯಂಡ್ ನನಗೆ ಅವ್ರನ್ನ ನೋಡಿದ್ರೆ ಇವ್ರಿಬ್ರು ಜೋಡಿ ಇದೆಯಲ್ಲ, ವಂಡರ್ಫುಲ್ ಪೇರ್. ಇವ್ರು ಅವ್ರನ್ನ ಬಿಟ್ಕೊಡಲ್ಲ, ಅವ್ರು ಇವ್ರನ್ನ ಬಿಟ್ಕೊಡೋದಿಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ವೆಲ್ ಸ್ಕ್ರಿಪ್ಟೆಡ್ ಸ್ಟೋರಿ, ಕಲರ್ಫುಲ್ ಬಿಕಾಸ್ ಆಫ್ ಹಿಮ್. And yes, you can see the song, you can see the way the color is framed. Every color is there on the frame. ಆ ಕಲರ್ ಅಂತೂ ಸಿನಿಮಾದಲ್ಲಿ ಇರುತ್ತೆ. ಹೋಗ್ತಾ ಹೋಗ್ತಾ ಇಟ್ ಟರ್ನ್ಸ್ ಇಂಟು ವೆರಿ ಎಮೋಷನಲ್ ಡ್ರಾಮ್ಯಾಟಿಕ್ ಟರ್ನ್ ತಗೊಳುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ದ ಸ್ಕ್ರಿಪ್ಟ್ ಲೈನ್ ವಿಚ್ ಆರ್ ಸೆಲೆಕ್ಟೆಡ್ ಇಸ್ ಟೋಟಲಿ ನ್ಯೂ ಫಾರ್ ದ ಫಿಲ್ಮ್ಗೆ. ಸ್ಕ್ರಿಪ್ಟ್ ವೈಸ್ ಹೊಸದು, ಲೈನ್ ತೊಗೊಂಡದ್ದು ಹೊಸ ಲೈನ್ ಅದು ಹೇಳ್ಬೇಡ ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ಅದು ಆಯಿತು, ಹೋಗ್ಬೇಕಾ? ಅಲ್ಲ ಹೇಳಿ, ನಿಮ್ಮ ಎಕ್ಸ್ಪ್ರೆಷನ್ ಕೊಟ್ಟಿದ್ದು ಹೋಗು ಸಾಕು ಅಂದಂಗಿತ್ತು. ರವಿ ಸರ್ ಜೊತೆ ಮಾತಾಡಿ ಗೆಲ್ಲಕ್ಕಾಗತ್ತಾ? ಓಕೆ, ಚಲೋ, ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.